ಅಂತ ನಾವು ಅನ್ಕೊಂಡಿದೀವಿ. ಬಟ್ ಆದರೆ ನಂಬರ್ 9 ಕಂಟಕ ಅಲ್ಲ. ನಮ್ಮ ಕ್ಯಾಪ್ಟನ್ ಜೆರ್ಸಿ 4+5 is 9. ಸೊ 9 ಲಕ್ಕಿ ನಂಬರ್ ಆಗುತ್ತೆ ಅನ್ನೋದು ನನ್ನ ಆಶಯ. ನಿಮ್ಮ ಪ್ರಕಾರ ನಿಮ್ಮ ಲಕ್ಕಿ ನಂಬರ್ಗಳನ್ನ ಹೇಳ್ಕೊಳ್ತಾ ಇವತ್ತಿನ ಲಕ್ಕಿ ನಂಬರ್ ಲಕ್ ತರುತ್ತಾ ನಮ್ಮ ಭಾರತಕ್ಕೆ? ಇಲ್ಲ, 9 ಆಲ್ವೇಸ್ ಲಕ್ಕಿನೇ. ಅದು ಬೇರೆ ಕಡೆ ಎಲ್ಲ ನಾನು ಇಲ್ಲಿವರೆಗೂ ನೋಡ್ಕೊಂಬಂದಿರೋದು 9 ಬಗ್ಗೆ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ. ಬಟ್ ಇವತ್ತು ಅದೇ ರೀತಿ ಆಗುತ್ತೆ. 9 ಅನ್ನೋದು ಲಕ್ಕಿ ತೊಗೊಂಬರುತ್ತೆ. ಆ್ಯಂಡ್ ಆಲ್ಸೋ 2007 ವರ್ಲ್ಡ್ ಕಪ್ ವಿನ್ ಆಗಿದ್ವಿ. 7+2 is 9. ಯಾ ಆ್ಯಂಡ್ 2025 9 ಆಡ್ತಾ ಇದ್ದೀವಿ. ಸೊ ಈ ಸಲ ನಮ್ಮದೇ ಚಾಂಪಿಯನ್ ಟ್ರಾಫಿ. ನೀವು ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ ನ್ಯೂಮರಾಲಜಿ? ಅಲ್ಲ, ಬೇರೆ ಆ್ಯಂಕರ್ ಬರ್ತಾರೆ. ನ್ಯೂಮರಾಲಜಿ ಶುರು ಮಾಡ್ತೀರಾ ನೀವು? ಅಲ್ಲ, ಲೆಟ್ ಅಸ್ ಬಿಲೀವ್. ನೋಡಿ, ಯಾವ ಪಾಸಿಬಿಲಿಟೀಸ್ ಇಂದ ಇಂಡಿಯಾ ಗೆಲ್ಲುತ್ತೆ ಅನ್ಸುತ್ತೋ ಅದು ಎಲ್ಲ ಪಾಸಿಬಿಲಿಟೀಸ್ನ ಬಿಲೀವ್ ನಾವು ಮಾಡ್ತೀವಿ. ವಿ ವಿಲ್ ಕನೆಕ್ಟ್ ದ ಡಾಟ್ಸ್. ವಿ ವಿಲ್. ಪಾಸಿಟಿವಿಟಿ ಅದು ಇರುತ್ತಲ್ಲ. ನಾವು ಹೇಳ್ತೀವಿ ಹಿಂಗಿದೆ, ಈ ಥರದ್ದೆಲ್ಲ ಚಾನ್ಸಸ್ ಇದೆ, ಹಾಗಾಗಿ ಗೆಲ್ತೀರಿ ಅಂತ. ಸೊ ಆ ನಂಬರ್ಸ್ ಅಂತ ಬಂದ್ರೂ ಆ ನಂಬರ್ಸು ನಮ್ಮ ಕಡೆ ಇದೆ. ಬರೀ ಈ ನಂಬರ್ಸ್ ಅಲ್ಲ, ಗೆದ್ದಿರೋ ನಂಬರ್ಸ್ ಕೂಡ ನಮ್ಮ ಕಡೆನೇ ಇದ್ದಾವೆ. ಎಷ್ಟೆಷ್ಟು ಮುಖಾಮುಖಿ ಎಷ್ಟು ಆಡಿದ್ದೀವಿ, ಎಷ್ಟು ಗೆದ್ದಿದ್ದೀವಿ ಅಂತ ನಂಬರ್ಸು, ಸ್ಟ್ರಾಟಜಿ, ಕಾಂಪಿಟೇಷನ್ನು, ಪರ್ಫಾರ್ಮೆನ್ಸು ಎಲ್ಲದರಲ್ಲೂ ಇದ್ದೀವಿ. ನಾನು ಹೇಳೋದು ಎಂಡ್ ಆಫ್ ದ ಡೇ ನಮ್ಮ ದಿಸ ಆಗಬೇಕಷ್ಟೇ. ಇದು ನಮ್ಮದು ಗುಡ್ ಡೇ ಆಗಬೇಕಷ್ಟೇ. ಅದು ಎಲ್ಲ ಆಗುತ್ತೆ. ಆ್ಯಂಡ್ ಬ್ಯಾಡ್ ಲಕ್ ಭಾನುವಾರನೂ ಏನೂ ಇಲ್ಲ, ಕಂಟಕನೂ ಏನೂ ಇಲ್ಲ. ಭಾನುವಾರದ ಬಾಡೂಟನೇ ಆಗೋದು. ಮ್ಯಾಚ್ ಶುರು ಆಗುತ್ತೆ 2:30ಗೆ. ನಾವು ಗೆಲ್ತೀವಿ. ಭಾನುವಾರ ಬಿ ಫಾರ್ ಬಾಡೂಟ ಅಂಡ್ ಬಿ ಫಾರ್ ಭಾರತ. ಅಷ್ಟೇ. ಆ್ಯಂಡ್ ಆಲ್ಸೋ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಗೆ ಒಂದು ಸ್ವಲ್ಪ ಭಯ ಇದೆ. ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕಾಲ್ಗೆ ಪೆಟ್ಟಾಗಿರೋದು ಏನಾದರೂ ತುತ್ತು ತರುತ್ತಾ ಅಂತ. ಸೊ ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಬಗ್ಗೆನೇ ಹೇಳೋದಾದರೆ ಬಹಳ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಸೊ ಏನು ಹೇಳ್ತೀರಾ? ಬಿಕಾಸ್ ಮಾಡಲಿಂಗ್ ಕ್ಷೇತ್ರದಲ್ಲಿರೋರು, ನಟರಾಗಿರೋರು, ನಿಮ್ಮೆಲ್ಲರಿಗೂ ಫಿಟ್ನೆಸ್ ಪ್ಲೇಸ್ ಅ ಮೇಜರ್ ರೋಲ್. ಸೊ ಫಿಟ್ನೆಸ್ ಬಗ್ಗೆ ಹೇಳೋದಾದರೆ ನಮ್ಮ ಆಟಗಾರರ ವಿರಾಟ್ ಕೊಹ್ಲಿ ಅವ್ರ ಫಿಟ್ನೆಸ್ ಅಂತೂ ಎವ್ರಿಬಡಿ ನೋಸ್ ಹಿ ಈಸ್ ಸೋ ಡ್ಯಾಮ್ ಫಿಟ್. ಆ್ಯಂಡ್ ಅನುಷ್ಕಾ ಅವರು ಹೇಳಿದ್ದಾರೆ ಎಷ್ಟೋ ಕಡೆ ದ್ಯಾಟ್ ಅಷ್ಟು ಈಸಿ ಅಲ್ಲ, ಬಿಕಾಸ್ ಹಿ ಫಾಲೋಸ್ ಅ ಸ್ಟ್ರಿಕ್ಟ್ ಡಯಟ್. ಅನುಷ್ಕಾ ಹ್ಯಾವ್ ಟೋಲ್ಡ್ ಹೇಳಿದ್ದಾರೆ ಅವರು 10 ವರ್ಷ ಆಗಿದೆ ವಿರಾಟ್ ಕೊಹ್ಲಿ ಸರ್ ಬಟರ್ ಚಿಕನ್ ಅನ್ನೋದು ಜಸ್ಟ್ ಲೈಕ್ ಟೇಸ್ಟ್ ಮಾಡಿ. ಹಿ ಲೀವ್ಸ್ ಕಂಪ್ಲೀಟ್ಲಿ ಲೈಕ್ ವಿತ್ ಸ್ಯಾಲಡ್ ಆ್ಯಂಡ್ ಅವರು ಹೀಸ್ ಇಂಟೇಕ್ ಇಸ್ ಪ್ರೋಟೀನ್ ಆ್ಯಂಡ್ ಈಸ್ ಅ ವೀಗನ್ ಅಲ್ವಾ. ಸೊ ಹೀ ಪ್ಲೇಸ್ ಅ ಮೇಜರ್ ರೋಲ್. ಲೈಕ್ ಆ ಥರ ನೋಡಿದ್ರೆ ಹಿ ಇಸ್ ನಾಟ್ ಜಸ್ಟ್ ಅ ಸೂಪರ್ ಸ್ಟಾರ್, ಸುಮ್ಮನೆ ಆಗಿಲ್ಲ. Exactly. He's not a star. Exactly. Every player and they need to be fit because ಅವರು ಕನ್ಸಿಸ್ಟೆಂಟ್ ಆಗಿ ಆಡಬೇಕು ಅಂದರೆ ಅಫ್ಕೋರ್ಸ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಿರಾಟ್ ಕೊಹ್ಲಿ ಸರ್ ಬಗ್ಗೆ ಹೇಳಬೇಕಂದ್ರೆ ಹಿ ಈಸ್ ಲೈಕ್ ಸೋ ಕನ್ಸಿಸ್ಟೆಂಟ್ ಅಲ್ವಾ. ನಾಟ್ ಎವ್ರಿಬಡಿ ಕ್ಯಾನ್ ಡೂ ದಟ್ ಸ್ಟ್ರಿಕ್ಟ್ ಡಯಟ್ ವಿತೌಟ್ 10 years ಹಾಗೆಲ್ಲ ಲೈಕ್ ವಿತೌಟ್ ಹ್ಯಾವಿಂಗ್ ಕ್ರೇವಿಂಗ್ಸ್. ಇಟ್ಸ್ ಹಾರ್ಡ್ ಫಾರ್ ಅ ಪರ್ಸನ್ ಟು ಬಿ ಹ್ಯೂಮನ್. ಸೊ ಆ್ಯಂಡ್ ಅವ್ರ ಸ್ಯಾಲಡ್ಸ್ ಮೇಲೆ ಆ್ಯಂಡ್ ಹಿ ಆಲ್ಸೋ ಹಿಮ್ಸೆಲ್ಫ್ ಹ್ಯಾವ್ ಸೆಡ್ ದ್ಯಾಟ್. ವಿರಾಟ್ ಕೊಹ್ಲಿ ಸರ್ರೇ ಹೇಳಿದ್ದಾರೆ ಹಿ ಇಸ್ ನಾಟ್ ಬೋರ್ಡ್ ಆಫ್ ಸ್ಯಾಲಡ್ಸ್. ಹಿ ಈಸ್ ಲೈಕ್ ಸೂಪರ್ ಹ್ಯಾಪಿ ವಿತ್ ಹಿಸ್ ಕ್ಲೀನ್ ಡಯಟ್, ಹಿಸ್ ಕ್ಲೀನ್ ರುಟೀನ್ ವಾಟ್ ಹಿ ಫಾಲೋಸ್. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅಷ್ಟು ಈಸಿಯಾಗಿ ಬಿಹೈಂಡ್ ದ ಸೀನ್ಸ್ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎಲ್ರಿಗೂ ವಿರಾಟ್ ಕೊಹ್ಲಿ ಇಷ್ಟ. ಬಟ್ ದ ಹಾರ್ಡ್ ವರ್ಕ್, ವಾಟ್ ಎವರ್ ಹಿಸ್ ಡೆಡಿಕೇಶನ್ ಇರ್ಬೋದು, ಹಿಸ್ ಸ್ಟ್ರಿಕ್ಟ್ ರುಟೀನ್ ಅಬೌಟ್ ಡಯಟ್, ಹಿಸ್ ಪ್ರೋಟೀನ್ ಇಂಟೇಕ್, ಎವ್ರಿಥಿಂಗ್ ಲೈಕ್ ಇಟ್ಸ್ ಸೂಪರ್ ಕ್ರೇಜಿ. ಲೈಕ್ ಎಲ್ಲರಿಗೂ ಅಷ್ಟು ಈಸಿಯಾಗಿ ಫಾಲೋ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಹೀ ಈಸ್ ಇನ್ ಸಚ್ ಅ ಪೊಸಿಷನ್ ಆ್ಯಂಡ್ ಅಷ್ಟು ಕನ್ಸಿಸ್ಟೆಂಟಾಗಿ ಆಡ್ತಾರೆ. ಎವ್ರಿ ಟೈಮ್ ಹೀ ಈಸ್ ಸೋ ಫಿಟ್ ಆನ್ ದ ಫೀಲ್ಡ್ ಅಂತ. ಇನ್ ದ ಫೀಲ್ಡ್ ಅಂದರೆ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ವಾಟ್ ಎವರ್ ದ ಫುಡ್ ಇಂಟೇಕ್ ಮ್ಯಾಟರ್ಸ್ ಅ ಲಾಟ್. ಸೊ ಅವಿನಾಶ್ ಅವರೇ, ತಾವು ಹೇಳೋದಾದರೆ ಫಿಟ್ನೆಸ್ ಅನ್ನೋದು ನಮಗೆ ಆಟಗಾರರಿಗೆ ಇರಲೇಬೇಕಾದಂಥ ಒಂದು ಕ್ರೈಟೀರಿಯಾ. ಸೊ ಆ ಫಿಟ್ನೆಸ್ನಲ್ಲಿ ಟೀಮ್ ಇಂಡಿಯಾದಲ್ಲಿರುವಂಥ ಆಟಗಾರರೆಲ್ಲ ಬಹುಶಃ ಫಿಟ್ನೆಸ್ ಆಗಿದ್ದಾರೆ, ಎಲ್ಲರೂ ಕೂಡ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಎಷ್ಟು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ? ಇಲ್ಲ, ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಇದು 10 ಅಥವಾ 15 ನಿಮಿಷದ ಗೇಮ್ ಅಲ್ಲ. ನಾನು ಬರ್ತೀನಿ ಅಂತ ಎಗರ್ತೀನಿ, ಬೀಳ್ತೀನಿ, ಕುಣಿತೀನಿ, ಆಮೇಲೆ ಹೋಗಿ ರೆಸ್ಟ್ ಮಾಡ್ತೀನಿ. ಈ ಒನ್ ಡೇ ಮ್ಯಾಚ್ ಅಂದರೆ ಇವಾಗ ಮಧ್ಯಾಹ್ನ 2:30 ಶುರು ಆದರೆ ಮುಗಿಯೋಷ್ಟರಲ್ಲಿ 9 ಗಂಟೆ 10 ಗಂಟೆ ಆಗುತ್ತೆ. ಆ್ಯಂಡ್ ಏನಕ್ಕೆ ಕೊಹ್ಲಿನ ನಾವು ಕಿಂಗ್ ಅಂತ ಕರಿತೀವಿ ಅಂದರೆ ಅದು ಕೂಡ ಮೇಜರ್ ರೀಸನ್ನು. ಯಾಕೆ ಅಂದರೆ ಆಯಿತು ಬ್ಯಾಟಿಂಗ್ ಸ್ಕಿಲ್ಸ್ ಇದೆ, ಚೆನ್ನಾಗಿ ಬರುತ್ತೆ. ನೀನು ಬ್ಯಾಟಿಂಗ್ ಸ್ಕಿಲ್ಸ್ ಅಲ್ಲಿ ನಿಂತ್ಕೊಂಡು ಆಡಬೇಕಂದ್ರೆ ನಿಂಗೆ ಜಾಸ್ತಿ ಸುಸ್ತಾಗಬಾರು, ಫಿಟ್ನೆಸ್ ಇರಬೇಕಲ್ವಾ. ನಾನು ಎಲ್ಲೋ ದೂರದ ಎಕ್ಸಾಂಪಲ್ ಕೊಡಲ್ಲ, ಲಾಸ್ಟ್ ಮ್ಯಾಚ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾರಾದರೂ ಬ್ಯಾಟರ್ಸ್ ಬರ್ತಾರೆ, ಆಡ್ತಾರೆ, ಒಂದು ಹಾಫ್ ಆನ್ ಅವರ್ 1 hour ಆಡ್ತಾರೆ, ಹೋಗ್ತಾರೆ, ಔಟ್ ಆಗ್ತಾರೆ. ಆಮೇಲೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ 50 overs ಫೀಲ್ಡಿಂಗ್ ಮಾಡಬೇಕು. ಸೊ ಅಲ್ಲೂ ಸ್ವಲ್ಪ ಸುಸ್ತಾಗುತ್ತೆ. ಕೊಹ್ಲಿದ ಬ್ಯೂಟಿ ಏನು ಗೊತ್ತಾ, ಲಾಸ್ಟ್ ಮ್ಯಾಚು 100 overs ಕೂಡ 100 ಓವರ್ಸಲ್ಲಿ 95 overs ಅವ್ರ ಗ್ರೌಂಡಲ್ಲಿದ್ದಾರೆ. ಯಾಕೆ ಅಂದರೆ ಫಸ್ಟು ನಾವು ಫೀಲ್ಡಿಂಗ್ ಮಾಡಿದ್ವಿ, 50 over ಫೀಲ್ಡಿಂಗ್ ಮಾಡಿದ್ದಾರೆ ಬಿಸಿಲಲ್ಲಿ.
ಅದಾದಮೇಲೆ ಬ್ಯಾಟಿಂಗ್ ಬಂದರು. ಬ್ಯಾಟಿಂಗು ಬೇಗ ರೋಹಿತ್ ಔಟ್ ಆದರು. ರೋಹಿತ್ ಔಟ್ ಆಗಿದ ತಕ್ಷಣ ಬಂದರು. ಆಮೇಲೆ 4th or 5th ಓವರ್ಗೆ ಬಂದವರು 45th ಓವರ್ವರೆಗೂ ಬ್ಯಾಟ್ ಮಾಡಿದ್ದಾರೆ. ಅಂದರೆ 100 ಓವರ್ಸಲ್ಲಿ ಆಲ್ಮೋಸ್ಟ್ 95 ಓವರ್ಸು ಗ್ರೌಂಡಲ್ಲಿದ್ದಾರೆ, ಯಾರೂ ಇರಲಿಲ್ಲ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇವಾಗ ಕ್ರಿಕೆಟ್ಗೆ ನಾವು ರಿಟೈರ್ಮೆಂಟ್ ಏಜ್ ಅಂತ ಕನ್ಸಿಡರ್ ಮಾಡೋದಾದರೆ ಎಲ್ಲರೂ 32, 33, 34, ಮ್ಯಾಕ್ಸಿಮಮ್ 35ಕ್ಕೆ ರಿಟೈರ್ಮೆಂಟ್ ತಗೊತಾರೆ. ಈ ಕೊಹ್ಲಿಗೂ ಅದೇ ಏಜಲ್ಲೇ ಇದ್ದಾರೆ, 34, 35. ಬಟ್ ಎಲ್ಲರೂ ಈಸಿಯಾಗಿ ಹೇಳ್ತಾ ಇದ್ದಾರೆ ಕೊಹ್ಲಿ ಇನ್ನೂ 4ರಿಂದ 5 ವರ್ಷ ಕ್ರಿಕೆಟ್ ಆಡ್ಬೋದು ಬಿಕಾಸ್ ಆಫ್ ಫಿಟ್ನೆಸ್. ಇವಾಗ ಯಂಗ್ಸ್ಟರ್ಸ್ ಬಂದರೆ ಅವ್ರ ಫಿಟ್ನೆಸ್ ಕಡೆ ನೋಡ್ತಾರೆ ಎಲ್ಲರೂ, 22 ವರ್ಷದ ಹುಡುಗ, 18 ವರ್ಷದ ಹುಡುಗ ಅಂತ. ಬಟ್ ಅವರೆಲ್ಲ ಕೊಹ್ಲಿ ಕಡೆ ನೋಡ್ತಾರೆ, 35 ವರ್ಷ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲರೂ ಫಿಟ್ ಆಗಿದ್ದಾರೆ. ಸೊ ಹಾಗಾಗಿ ಅದು ಈ ಕ್ರಿಕೆಟ್ಗೆ ಇರಲೇಬೇಕು, ಯಾಕಂದರೆ ಒಂದು ದಿವಸದ ಗೇಮ್ ಅಲ್ವಾ. ಆ್ಯಂಡ್ ಆಲ್ಸೋ ತುಂಬ ಬಿಸಿಲಿನಲ್ಲಿ ಆಡೋದು. ನಮ್ಮ ಬೆಂಗಳೂರೇ ಇಷ್ಟೊಂದು ಬಿಸಿಲಿದೆ ಅಂದಾಗ ದುಬೈ. ಎಲ್ಲದಕ್ಕಿಂತ ಇನ್ನೊಂದೇನೆಂದರೆ ನಮಗೆ ಫ್ರೀಡಮ್ ಇದೆ, ಏನು ಬೇಕೋ ತಿನ್ನೋದಕ್ಕೆ ಇದು ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಇದೆ, ಅವ್ರು ಎಲ್ಲವನ್ನೂ ಸಂಪಾದನೆ ಮಾಡಿದ್ದಾರೆ, ದೇಶಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಇವಾಗ ನಾವು ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ, ಮ್ಯಾಚ್ ನೋಡ್ತೀವಿ, ರಾತ್ರಿ ಯಾವುದೋ ಮೂವಿಗೆ ಬಂದಿದ್ದೀವಿ, ಆರಾಮಾಗಿ 3 ಗಂಟೆಗೆ ಮಲಗ್ತೀವಿ, ಬೆಳಗ್ಗೆ 10 ಗಂಟೆಗೆ ಹೇಳ್ತೀವಿ. ಅವ್ರಿಗಂಗಿಲ್ಲ, ನೀಟಾಗಿ ಸ್ಕೆಡ್ಯೂಲ್ ನೀಟಾಗಿ ಆಗಿರಬೇಕು ಆ್ಯಂಡ್ ಮಲಗಬೇಕು, ಏನು ಬೇಕೋ ಅದು ತಿನ್ನಂಗಿಲ್ಲ, ಪಾರ್ಟಿ ಮಾಡೋಂಗಿಲ್ಲ. ಸೊ ದೇಶಕ್ಕೋಸ್ಕರ ನೋಡಿ, ಇವಾಗ ಇಡೀ ಇಂಡಿಯಾದಲ್ಲೇ ನಂಬರ್ 1 ಸೆಲೆಬ್ರಿಟಿ ಅವರು. ಇನ್ಸ್ಟಾ ಫಾಲೋವರ್ಸ್ ಆಗಲಿ ಇದಾಗಲಿ ಎಲ್ಲ ಕ್ರಿಕೆಟಲ್ಲಿ ಇರೋದೇ ಅವರೊಬ್ಬರು. ಎಲ್ಲವರನ್ನು ಓವರ್ಟೇಕ್ ಅಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಏನು ಬೇಕೋ ಅದು ತಿನ್ನಂಗಿಲ್ಲ, ಎಲ್ಲಿ ಬೇಕೋ ಹೋಗೋ ಆಗಿಲ್ಲ, ಪ್ರವೇಸಿ ಇಲ್ಲ ಆ್ಯಂಡ್ ತಿನ್ನೋ ಥರ ಇದೆಲ್ಲ ಇದೆಯಲ್ಲ, ಅದೆಲ್ಲ ಅಷ್ಟಿಲ್ಲದೆ ಕಿಂಗ್ ಅಂತ ಕರೆಯಲ್ಲ. ಇವಾಗ ನಾವು ನಮ್ಮ ಪಕ್ಕದ ಮನೆಯವ್ರನ್ನ ನಾವು ಹೊಗಳಲ್ಲ, ಯಾವ ಒಗ್ಗರು ಅಂತೀವಿ. ಎಲ್ಲೋ ಇರೋ ಮುಂಬೈಯಲ್ಲಿ ಹುಟ್ಟಿರುವಂತಹ ಕೊಹ್ಲಿನ ನಾವೇನಕ್ಕೆ ಹೊಗಳಬೇಕು? ಡೆಡಿಕೇಶನ್ಗೋಸ್ಕರ, ಅಷ್ಟಿಲ್ಲದೆ ಕಿಂಗ್ ಆಗಿಲ್ಲ ಅದು. ಹಾಗಾಗಿ ಫಿಟ್ನೆಸ್ ಅನ್ನೋದು 100% ಮ್ಯಾಟ್ರ್ ಆಗುತ್ತೆ, ಎಸ್ಪೆಷಲಿ ಕ್ರಿಕೆಟ್ಗೆ. ಫಿಟ್ ಆಗಿರಬೇಕು, ಫಿಟ್ನೆಸ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಆಲ್ಸೋ ಬಿಸಿಲಲ್ಲಿ ಆಡ್ತಾರೆ, ಸೊ ತುಂಬ ಹೈಡ್ರೇಟಿಂಗ್ ಆಗಿರಬೇಕು. ಆ್ಯಂಡ್ ಆ ಸ್ಟ್ಯಾಮಿನಾ ಅನ್ನೋದು ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಭಾನುವಾರದ್ದು ದಿನ ಇವತ್ತು ಶುಭ ದಿನವಾಗಿರಲಿ, ಶುಭವಾಗಿ ಆಡಲಿ, ನಮಗೆ ಶುಭವಾದಂಥ ಟ್ರೋಫಿನ ಕೈಯಲ್ಲಿ ಎತ್ತಿಡಲಿ, ಆ ಎಲ್ಲ ಗಳಿಗೆ ನೋಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಇವತ್ತೇ. ಸೊ ನೀವೆಲ್ಲರೂ ಕಾಯ್ತಿದ್ರೆ ಏನಾಗಿದೆ ನಿಮ್ದೆಲ್ಲರದು ಓತ್ ಇವತ್ತೇನು ಎಷ್ಟು ಆಡಬೇಕು, ಏನು ಮಾಡ್ಕೊಂಡಿದ್ದೀರಿ ಆ ಥರದ್ದು? ಇವತ್ತು ಓತ್ ಅಂದರೆ ಅದೇ, ನೀವು ಇಲ್ಲಿಂದ ಸ್ಟುಡಿಯೋಯಿಂದ ಹೊರಟ ತಕ್ಷಣ ಮನೇಲಿ ಹೋಗಿ ಟಿ ವಿ ಮುಂದೆ ಕೂರೋದು. ಯಾಕಂದರೆ ಅಷ್ಟು ಒಂದು ಎಕ್ಸೈಟ್ಮೆಂಟ್ ಇದೆ. ಖಂಡಿತ ಎಲ್ಲರೂ ಕಾಯ್ತಾ ಇದ್ದೀವಿ ಮ್ಯಾಚ್ ನೋಡೋಕ್ಕೆ. ಆ್ಯಂಡ್ ಇದು ಲೈಕ್ ಫೈನಲ್ಸ್ ಆಗಿರೋದ್ರಿಂದ ಯಾರೂ 1 ಬಾಲ್ ಕೂಡ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಶ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಪಾಸಿಟಿವಿಟಿ, ಬಿಕಾಸ್ ಐ ಮ್ಯಾನಿಫೆಸ್ಟ್ ಗುಡ್. ಸೊ ಇಂಡಿಯಾ ಗೆಲ್ಲಿ ಅಂತ ಐ ಆಮ್ ಲೈಕ್ ಮ್ಯಾನಿಫೆಸ್ಟಿಂಗ್.